ಹಾಯ್ ವೀಕ್ಷಕರೇ, ನೋಡಿ ನಿಮಗೆಲ್ಲ ಧನ್ವಿ ಎಂಜಾಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನೊಂದು ವಿಶೇಷವಾದ ಒಂದು ರೆಸಿಪಿ ನಿಮಗೆ ಮಾಡಿ ತೋರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಿಲ್ಲ, ಇದು ನಮ್ಮ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ತಿಂಡಿಗಳಲ್ಲಿ ಒಂದು, ಅಂದರೆ ಹಲಸಿನ ಬೀಜದ ಹೋಳಿಗೆ. ಇದನ್ನು ಹೇಗೆ ಮಾಡೋಣ ಹೋಳಿಗೆ, ಇದನ್ನು ನಾನು ಹೇಗಾದರೂ ಮಾಡಿಕೊಳ್ತಾ ಇದ್ದೀನಿ ಇವತ್ತು. ಅಂದರೆ ತುಂಬ ಸಮಯದಿಂದ ಆಯಿತು, ನಾವು ಒಂದು 18 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ಒಂದು 2 ಸಲ ಮಾಡಿದ್ದೇನೆ ನಾನು ಹೋಳಿಗೆ. ಆಮೇಲೆ ಹೋಳಿಗೆ ಮಾಡಿಕೊಳ್ಳೇ ಇಲ್ಲ. ಹಾಗೆ ಈಗ ಮೊನ್ನೆ ಊರಿಗೆ ಹೋಗಿರುವಾಗ ಸ್ವಲ್ಪ ಹಲಸಿನ ಬೀಜ ತಗೊಂಡು ಬಂದಿದ್ದೇನೆ. ಈ ಸಲ ಆದರೂ ಮಾಡಿ ನೋಡಲೇಬೇಕು, ಅಂದರೆ ಮರೆತು ಹೋಗಬಾರ್ದಲ್ಲ. ನಮ್ಮ ಸಾಂಪ್ರದಾಯಿಕ ತಿಂಡಿ ಇದು. ನಮ್ಮ ಅಜ್ಜ ಅಜ್ಜಿ ತಾತನ ಕಾಲದಿಂದಲೇ ಮಾಡ್ತಾ ಇದ್ದಂತಹ ತಿಂಡಿ, ದಕ್ಷಿಣ ಕನ್ನಡದ ಫೇಮಸ್ ತಿಂಡಿಗಳಲ್ಲಿ ಒಂದು. ಅಂದರೆ ಹಲಸಿನಕಾಯಿದು ಎಲ್ಲ, ಅಂದರೆ ಹಲಸಿನಕಾಯಿಂದ ಹಲವಾರು ವೆರೈಟಿಗಳನ್ನು ಮಾಡೋದು ಅಂದರೆ ನಮ್ಮ ದಕ್ಷಿಣ ಕನ್ನಡ ಅಂತ ಹೇಳ್ಬೋದು. ಅದರಲ್ಲಿ ದಕ್ಷಿಣ ಕನ್ನಡ ಮೇಲುಗೈ ಸಾರಿಸಿದೆ ನೋಡಿ. ಎಷ್ಟು ತಿಂಡಿಗಳನ್ನು ಹಲಸಿನಕಾಯಿಂದ ಮಾಡ್ತಾರೆ. ಹಲಸಿನಕಾಯಿ ಸೀಸನ್ ಬೇರೆ ಅಲ್ಲ ಈಗ. ಹಲಸಿನಕಾಯಿಂದ ದೋಸೆ ಇರ್ಬೋದು, ಆಮೇಲೆ ಹಣ್ಣಿಂದ ಕಡುಬು ಇರ್ಬೋದು, ಆಮೇಲೆ ಹಲಸಿನ ಹಣ್ಣಿನ ಹಲುವ, ಬೆರಟಿ, ಚಿಪ್ಸು, ಹಲಸಿನಕಾಯಿಂದ ಚಿಪ್ಸು ಮಾಡ್ತಾರೆ. ಆಮೇಲೆ ಸಾಂಗ್ ಇರ್ಬೋದು, ಸಾಂಬಾರು ಇರ್ಬೋದು, ಮಜ್ಜಿಗೆ ಹುಳಿ ಇರ್ಬೋದು, ಪಲ್ಯ ಇರ್ಬೋದು, ಗುಜ್ಜೆಯಿಂದ ಹಿಡಿದು ಬೇಳೆ ಚಕ್ಕೆ, ಆಮೇಲೆ ಹಲಸಿನಕಾಯಿ. ಆಮೇಲೂ ಅದನ್ನು ಹಾಳಾಗದಂತೆ ದಾಸ್ತಾನು ಮಾಡಿರ್ತಾರೆ ನೋಡಿ. ಉಪ್ಪಲ್ಲಿ ಹಾಕಿರ್ತಾರೆ ಸೊಳೆಯನ್ನು. ಉಪ್ಪಿನ ಸೊಳೆಯಿಂದ ರೊಟ್ಟಿ ಇರ್ಬೋದು, ಉಂಡ್ಲಕಾಯಿ ಹೀಗೆ ಮಾಡ್ತಾರೆ. ಪಲ್ಯ ಮಾಡ್ಬೋದು. ಎಲ್ಲ ನಾವು ಹೇಗೆ ಹಲಸಿನಕಾಯಿಂದ ಮಾಡ್ತೇವೆ ಅದನ್ನು ಪೂರ ಉಪ್ಪಲ್ಲಿ ಹಾಕಿಟ್ಟ ಸೊಳೆಯಿಂದ ಸಹ ಮಾಡಿಕೊಳ್ಬೋದು. ಆಮೇಲೆ ಏನು ಮಾಡ್ತಾರೆ ಅಂದರೆ, ಈ ಬೇಳೆ ಇದೆಯಲ್ಲ ಬೀಜ, ಇದನ್ನು ಸಹ ದಾಸ್ತಾನು ಮಾಡ್ತಾರೆ. ಅಂದರೆ ಅದಕ್ಕೆ ಸ್ವಲ್ಪ ಮಣ್ಣನ್ನು ಚೆನ್ನಾಗಿ ಗಾಳಿಸಿ, ಆ ಮಣ್ಣಿಗೆ ಸ್ವಲ್ಪ ನೀರು ಹಾಕಿ ಕಲಸಿಕೊಂಡು ಅದರಲ್ಲಿ ಬೇಳೆಯನ್ನು ಮಿಕ್ಸ್ ಮಾಡಿ ಹಾಗೆ ಇಟ್ಟರೆ ಅದು 1 ವರ್ಷ ಯೂಸ್ ಮಾಡಲಿಕ್ಕೆ ಮತ್ತೆ ಕೆಟ್ಟು ಹೋಗೋದಿಲ್ಲ. ಅಲ್ಲದಿದ್ದರೆ ಒಂದು ಇಂಜೆ ಸೊಪ್ಪು ಅಂತ ಒಂದು ಇರುತ್ತೆ ಊರಲ್ಲೆಲ್ಲ. ಆ ಇಂಜೆ ಸೊಪ್ಪನ್ನು ಅದನ್ನು ತಗೊಂಡು ಬಂದು ಅದನ್ನು ಸ್ವಲ್ಪ ಅದು ಒಣಗಲಿಕ್ಕೆ ಶುರುವಾಗುವಾಗ ಅದನ್ನು ತೆಗೆದು ಅದನ್ನು ಮಣ್ಣಿನ ಮಡಿಕೆಗಳಲ್ಲಿ ಇರ್ಬೋದು, ಮಣ್ಣಿನ ದೊಡ್ಡ ದೊಡ್ಡ ಮಡಿಕೆಗಳಲ್ಲಿ ಹಾಕಿ ಸೊಪ್ಪಲ್ಲಿ ಈ ಬೀಜವನ್ನು ಮಿಕ್ಸ್ ಮಾಡಿ ದಾಸ್ತಾನು ಮಾಡಿಡ್ತಾರೆ ನೋಡಿ. ಅಷ್ಟೊಂದು ಅದು ಉಪಯೋಗಕರವಾದ, ಅಂದರೆ ರುಚಿಕರವಾದ ಒಂದು ತಿಂಡಿ ಅಂತ ಹೇಳ್ಬೋದು. ದಕ್ಷಿಣ ಕನ್ನಡದ ಮಾಡದವರಿಲ್ಲ, ಮನೆ ಮಾತಾಗಿ ಹೋಗಿದೆ ಅದು ಹಲಸಿನ ಬೀಜದ ಹೋಳಿಗೆ. ಸಾಮಾನ್ಯ ಯಾರೂ ಮಾಡದಿರುವುದಿಲ್ಲ. ವರ್ಷದಲ್ಲಿ 2 ಸಲ 3 ಸಲ ಎಲ್ಲ ಮಾಡ್ತಾರೆ ಇದು. ಅಂದರೆ ಮೊದಲು ಅಜ್ಜಿ ತಾತ ಇರ್ಬೋದು, ನಮ್ಮ ಮುತ್ತಜ್ಜಿ ತಾತ ಎಲ್ಲ ಇರ್ಬೋದು, ಅವರೆಲ್ಲ ಇರುವಾಗ ಅಂದರೆ ಮಾಡದಿರುವುದಿಲ್ಲ. 2 ಸಲ 3 ಸಲ ಆ ಟೈಮಲ್ಲಿ ಯಾರು ಬಂದ್ರೂ ಹಲಸಿನ ಬೀಜದ ಹೋಳಿಗೆ, ಉಣ್ಲಕ್ಕ ಇಂಥದ್ದೇ ಮಾಡೋದು ನೋಡಿ. ರೊಟ್ಟಿ ಇರ್ಬೋದು, ಹಲಸಿನ ದೋಸೆ ಇರ್ಬೋದು, ಹಲಸಿನ ಹಣ್ಣಿನ ಕಡುಬು ಇರ್ಬೋದು, ಹಲಸಿನ ಹಣ್ಣಿನ ಪಾಯಸ, ಎಷ್ಟೊಂದು ವೆರೈಟಿಗಳು ಬೀಜದಿಂದಲೂ. ಹಾಗೆ ನಾನು ಮೊದಲನೇ ರೆಸಿಪಿಯಲ್ಲಿ ಹೇಳಿದ ಹಾಗೆ ಅದರಿಂದ ಬೀಜದಿಂದಲೂ ಸಹ ವಡೆ ಇರ್ಬೋದು, ಆಮೇಲೆ ಚಕ್ಲಿ ಇರ್ಬೋದು, ಬೀಜದ ಪಲ್ಯ ಇರ್ಬೋದು, ಆಮೇಲೆ ಬೀಜ ಹಾಕಿ ಅದಕ್ಕೆ ಜೀರಿಗೆ ಹಾಕಿ ಮ್ಯಾಂಗೋ ಸೌತೆ ಹಾಕಿ ಪದಾರ್ಥ ಇರ್ಬೋದು, ಮತ್ತು ಇದೇ ಹೋಳಿಗೆ ಬೀಜದ, ಹೀಗೆ ಹಲವಾರು ವೆರೈಟಿಗಳು. ಬೀಜದಿಂದಲೂ ಸಹ ಹಲ್ವ ಮಾಡ್ತಾರೆ. ಹಲಸಿನ ಬೀಜದಿಂದಲೂ ಹಲ್ವ ಇರ್ಬೋದು, ರೊಟ್ಟಿ ಇರ್ಬೋದು, ಆಮೇಲೆ ತುಂಬ ದೋಸೆ, ತುಂಬ ಐಟಮ್ಗಳನ್ನು ಬೀಜದಿಂದ ಸಹ ಮಾಡ್ತಾರೆ. ಹಾಗೆ ತುಂಬ ಐಟಮ್ಗಳಲ್ಲಿ ಈಗ ಇವತ್ತು ನಾನು ಮಾಡಲಿಕ್ಕೆ ಹೊರಟಿದ್ದೀಗ ಹಲಸಿನ ಬೀಜದ ಹೋಳಿಗೆ. ಇಂತಹ ಒಳ್ಳೆಯ ಒಂದು ರೆಸಿಪಿಯನ್ನು ಮಾಡುವಾಗ ನಿಮ್ಮೊಂದಿಗೆ ಹಂಚಿಕೊಳ್ಳೋಣ, ನಿಮಗೆ ಸಹ ತಿಳಿಸೋಣ ಹೇಗೆ ನಾನು ಮಾಡ್ತೀನಿ. ನೀವು ಸಹ ಮಾಡಿ ನೋಡಿ. ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ ಕಾಣ್ಬೋದು ನಿಮಗೆ, ಆದರೂ ಕಷ್ಟ ಬಂದರೆ ಇಷ್ಟ ಇದೆ, ಖುಷಿ ಇದೆ ತಿನ್ನಲಿಕ್ಕೆ, ತುಂಬ ರುಚಿಕರವಾಗಿರುತ್ತೆ. ಆಮೇಲೆ ಸ್ವಲ್ಪ ಮಾಡಬೇಕು. ಸ್ವಲ್ಪ ಮಾಡುವಾಗ ನಮಗೆ ಕಷ್ಟ ಆದರೂ ಕಡಿಮೆ ಸಮಯದಲ್ಲಿ ಬೇಗ ಮಾಡಿ ಆಗುತ್ತೆ ನಮಗೆ ನೋಡಿ. ಜಾಸ್ತಿ ಮಾಡಲಿಕ್ಕೆ ಹೊರಟ್ರೆ ಅದು ಹಾಳಾದರೆ ಕಷ್ಟ ಗೊತ್ತಿಲ್ಲದಿರುವಾಗ. ಹಾಗೆ ಫಸ್ಟಿಗೆ ನಾವು ಮಾಡುವಾಗ ನಮಗೆ ಒಂದು ಫ್ಯಾಮಿಲಿ 3-4 ಜನ ಇದ್ದರೆ ಎಷ್ಟು ಬೇಕು ನಮಗೆ ಅಷ್ಟೇ ಸ್ವಲ್ಪ ನಾವು ಮಾಡಿಕೊಳ್ಬೇಕು. ಆಗ ಹಾಕುವ ಪ್ರಮಾಣ ಕಡಿಮೆ ಆಗ್ತದೆ, ಮಾಡಲಿಕ್ಕೆ ಕಾಲಾವಕಾಶ ಕಡಿಮೆ ಆಗಿರುತ್ತೆ. ಹಾಗಾಗಿ ಅಷ್ಟು ಕಷ್ಟ ಅಂತ ಅದು ಆಗೋದಿಲ್ಲ. ಹಾಗೆ ನೋಡಿ, ನಾನೀಗ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಮಾಡುವ ನಿಮ್ಮೊಂದಿಗೆ ಹಂಚಿಕೊಳ್ಳೋಣ, ನಿಮಗೂ ತಿಳಿಸೋಣ ಎಷ್ಟು ರುಚಿಕರವಾದ ತಿಂಡಿ. ನೀವು ಮಾಡಲಿಕ್ಕೆ ಅಭ್ಯಾಸ ಮಾಡಿ, ಆಮೇಲೆ ನಿಮ್ಮ ಅನುಭವ ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ನೋಡಿ, ನಾನು ಇದಕ್ಕೆ ಬೇಕಾಗುವ ಐಟಮ್ಗಳು ಫಸ್ಟಿಗೆ ಹೇಗೆ ಮಾಡೋದು, ಆಮೇಲೆ ಹೇಗೆ ಫಸ್ಟಿಗೆ ಬೇಯಿಸುವ ವಿಧಾನ ನಿಮಗೆ, ಆಮೇಲೆ ಇದಕ್ಕೆ ಏನೆಲ್ಲ ಹಾಕಬೇಕು, ಹಾಕಿ ಅದನ್ನು ಬೇಯಿಸಿ ಆದಮೇಲೆ ಅದನ್ನು ಯಾವ ಥರ ಮಾಡಿಕೊಳ್ಳೋದು, ಅದೆಲ್ಲ ನಿಮಗೆ ಒಂದು ಹಂತವಾಗಿ ನಾನು ನಿಮಗೆ ತೋರಿಸ್ತೇನೆ. ಈಗ ಫಸ್ಟಿಗೆ ನಾನು ಇದನ್ನು ಬೇಯಲಿಕ್ಕೆ ಇಡಲಿಕ್ಕೆ ಮೊದಲು ನೋಡಿ, ಇಲ್ಲಿ ಬೇಕಿದ್ದ ಸಾಮಾನುಗಳನ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೇನೆ. ಅಂದರೆ ಇದು ಹಲಸಿನ ಬೀಜ ನೋಡಿ. ಹಲಸಿನ ಬೀಜ ಸಾಮಾನ್ಯ 1.5 kg ಆಗುವಷ್ಟು ಹಲಸಿನ ಬೀಜ ಇದೆ. ನಾನಿನ್ನು ಸ್ವಲ್ಪ ಕಡಿಮೆ ಅಂತ ಕಾಣ್ತಾನೆ, ನಾನು ಮೊದಲು ಜಾಸ್ತಿ ಮಾಡ್ತಾ ಇದ್ದೆ. ಈ ಸಲ ಅದು ತಂದು ಸಾಮಾನ್ಯ 2-3 ವಾರ ಆಗಿ ಹೋಯಿತು. ಅಂದರೆ ಸ್ವಲ್ಪ ಬೇಳೆಲ್ಲ ಕೆಟ್ಟು ಹೋಗಿದೆ. ಹಾಗೆ ಅದರಿಂದ ಒಳ್ಳೆಯದೇ ಇರೋದನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಒಂದು ಪದಾರ್ಥ ಮಾಡಿದೆ ಮೊನ್ನೆ. ಅದನ್ನು ಮಾಡುವಾಗ ಅದನ್ನು ಸಹ ಯೂಟ್ಯೂಬಿಗೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೋಸ್ಕರ ನಿಮಗೆ ತೋರಿಸುತ್ತಾ ಅದನ್ನು ಸಹ ರೆಸಿಪಿಯನ್ನು ಸಹ ಮಾಡಿದೆ. ಹಾಗೆ ಇನ್ನು ಉಳಿದದನ್ನು ಈಗ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇದಕ್ಕೆ ಬೇಕಾಗೋದು ಅಂದರೆ ಹಲಸಿನ ಬೀಜ,
1.5 ಕೆ ಜಿಗೆ ಸಾಮಾನ್ಯ ಡಬ್ಬಲ್ ಅಂದಾಜು ಹಾಕಬೇಕು ಬೆಲ್ಲ. ಅಂದರೆ ಅದು ಬೀಜ ರುಬ್ಬಿ ಆಗುವಾಗ ಹಿಟ್ಟು ಜಾಸ್ತಿ ಆಗ್ತದಲ್ಲ, ಹಾಗಾಗಿ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಆಗ. ಈಗ 1.5 ಕೆ ಜಿ 2 ಕೆ ಜಿ ಹತ್ತಿರ ಇದಿರುವಾಗ ನಾನು ಒಂದು 2 ಕೆ ಜಿ ಬೆಲ್ಲ ಇಟ್ಕೊಂಡಿದ್ದೇನೆ ಈಗ. ಆಮೇಲೆ ಇಲ್ಲಿ 1.5 ಕೆ ಜಿ ಅಕ್ಕಿ ಸಹ ನೆನೆಸಿ ಇಟ್ಟಿದ್ದೇನೆ. ಯಾಕೆಂದರೆ ಇದಕ್ಕೆ ನಾನೀಗ ಹೋಳಿಗೆ ಅಂದರೆ ಇದನ್ನು 2 ವಿಧಾನದಲ್ಲಿ ಮಾಡ್ತಾರೆ. ಒಂದು ಹೂರಣ ಮಾಡಿಕೊಂಡು ಅದಕ್ಕೆ ತುಂಬಿಟ್ಟು ನಾವು ಒಬ್ಬಟ್ಟು, ಆಮೇಲೆ ಇದು ತೆಂಗಿನ ಹೋಳಿಗೆಲ್ಲ ಮಾಡ್ತೀವಲ್ಲ ನಾವು, ತೆಂಗಿನಕಾಯಿದೆಲ್ಲ ಮಾಡ್ತೀವಲ್ಲ ಹೋಳಿಗೆ, ಆ ಥರದ್ದು ಸಾಮಾನ್ಯ ಇಲ್ಲಿ ಬೆಂಗಳೂರು ಸಹ ಎಲ್ಲರಿಗೂ ಗೊತ್ತಿರ್ಬೋದು ಆ ಥರ ಮಾಡುವ ವಿಧಾನ. ನಾನಂದರೆ ಸ್ವಲ್ಪ ಸುಲಭ ವಿಧಾನದಲ್ಲಿ ಇದು ಹಲಸಿನ ಬೀಜದ ಹೋಳಿಗೆ. ಅಂದರೆ ಇದನ್ನು ಏನು ಮಾಡೋದಂದರೆ, ಇದನ್ನು ಬೇಯಿಸಿಕೊಂಡು ಆಮೇಲೆ ಇದಕ್ಕೆ ತೆಂಗಿನ ತುರಿ ಮಾಡಿ ಇಟ್ಟುಕೊಂಡಿದ್ದೇನೆ. 2 ತೆಂಗಿನಕಾಯಿ ನಾನು ತುರಿ ಮಾಡಿ ಇಟ್ಟುಕೊಂಡಿದ್ದೇನೆ. ತೆಂಗಿನ ತುರಿ, ಆಮೇಲೆ ನೋಡಿ ಅದಕ್ಕೆ ಸ್ವಲ್ಪ ಪರಿಮಳಕ್ಕೆ ಏಲಕ್ಕಿ ಪುಡಿ ಸಹ ಹಾಕಬೇಕು. ಆಮೇಲೆ ಅಕ್ಕಿ ಸಹ ನೆನೆಸಿ ಇಟ್ಟುಕೊಂಡಿದ್ದೇನೆ, 1.5 ಕೆ ಜಿ ಅಕ್ಕಿ. ಈ ಅಕ್ಕಿಯನ್ನು ರುಬ್ಬಿ ಆಮೇಲೆ ಅದಕ್ಕೆ ಅಕ್ಕಿಯ ಒಂದು 1/4 ಅಂಶದಷ್ಟು ಮೈದಾ ಮಿಕ್ಸ್ ಮಾಡಿಕೊಳ್ಬೇಕು. ರುಚಿಗೆ ತಕ್ಕ ಉಪ್ಪು ಹಾಕಬೇಕು. ಬೇಳೆಯನ್ನು ಬೇಯಿಸುವಾಗ ಅದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಗೆ ಹಾಕ್ಕೊಂಡು ಆಮೇಲೆ ಬೇಯಿಸಿ ಆದಮೇಲೆ ಬಾಣಲೆಯಲ್ಲಿ ಬೆಲ್ಲವನ್ನು ಇಟ್ಟುಕೊಳ್ಳೋದು. ಈ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಇಟ್ಟುಕೊಳ್ಳೋದು. ಆಗ ನಾನು ತೋರಿಸ್ತೇನೆ ನಿಮಗೆ ಮತ್ತೆ. ಇಟ್ಟುಕೊಂಡು ಆ ಬೆಲ್ಲ ಕುದಿ ಬರುವಾಗ ಈ ಬೆಂದ ಬೇಳೆ ಬೀಜ ಇರ್ಬೋದು ಇದನ್ನು ಆಮೇಲೆ ಅದಕ್ಕೆ ಉಪ್ಪು ಈಗ ಹಾಕಿಕೊಂಡ್ರೂ ಆಗ್ಬೋದು, ಬೇಯಿಸುವಾಗ ಆಮೇಲೆ ಹಾಕ್ಕೊಂಡ್ರೂ ಆಗ್ಬೋದು. ಆಮೇಲೆ ಏಲಕ್ಕಿ ಪುಡಿ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಒಂದು ಪಾಕ ಬರಿಸಬೇಕು. ಅಂದರೆ ಅದು ಕುದಿ ಬಂದು ಸ್ವಲ್ಪ ಅಂಟು ಬರಲಿಕ್ಕೆ ಹಾಕಿ ಮಗುಚಿದ್ರೆ ಆಯಿತು. ತೆಂಗಿನ ತುರಿ ಎಲ್ಲ ಹಾಕಿ ಸ್ವಲ್ಪ ತೊಳೆಸಿಕೊಂಡ್ರೆ ಆಯಿತು. ಅದು ಮಾಡಿ ಆದಮೇಲೆ ಅದನ್ನು ಸ್ವಲ್ಪವೇ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಕೊಳ್ಬೇಕು. ಆಮೇಲೆ ರುಬ್ಬಿ ಹಿಟ್ಟಾದಮೇಲೆ ಅದನ್ನು ಉಂಡೆ ಥರ ಮಾಡಿಕೊಂಡು ಪ್ಲಾಸ್ಟಿಕ್ ಕವರ್ ಅಥವಾ ಬಾಳೆಲೆ ಅದಕ್ಕೆ ಎಣ್ಣೆ ಸವರಿ ಅದರಲ್ಲಿ ಒಡೆ ಥರ ಹಚ್ಚಿಕೊಳ್ಬೇಕು. ದಪ್ಪ ಮಾಡಬಾರ್ದು, ಜಾಸ್ತಿ ತೆಳ್ಳಗೂ ಮಾಡಬಾರ್ದು. ಆ ಥರ ಮಾಡಿಕೊಂಡು ಅದನ್ನು ಈ ಅದ್ದೆ ಹಿಟ್ಟು ಅಂತ ಹೇಳ್ತೀವಿ ನಾವು ಇದಕ್ಕೆ. ಅಂದರೆ ಈ ಹಿಟ್ಟಲ್ಲಿ ಮುಳುಗಿಸಿ ಅಕ್ಕಿ ಮತ್ತು ಮೈದಾ ಸೇರಿಸಿದ ಹಿಟ್ಟಿದೆಯಲ್ಲ, ಸ್ವಲ್ಪ ಕಲರಿಗೆ ಸ್ವಲ್ಪ ನಾವು ಅರಿಶಿನ ಪುಡಿ ಸಹ ಹಾಕ್ಕೊಳ್ಬೇಕು. ಅದರಲ್ಲಿ ನಾವು ಕಾವಲಿಗೆಲ್ಲಿ ಬೇಯಿಸೋದು, ಏನು ತೊಂದರೆ ಇಲ್ಲ. ಅಂದರೆ ಇದನ್ನು ಈಗ ಬಿಳಿಬೇಳೆ ಸಹ ಮಾಡ್ಕೊಳ್ತಾರೆ ನೋಡಿ, ಬಿಳಿ ಬೀಜ. ಅಂದರೆ ಊರಲ್ಲೆಲ್ಲ ನಮಗೆ ಬಟ್ಟೆ ಒಗೆಯುವ ಕಲ್ಲಲ್ಲಿರುತ್ತೆ ಅಲ್ಲ, ಆ ಬಟ್ಟೆ ಒಗೆಯುವ ಕಲ್ಲಲ್ಲಿ ಇದನ್ನು ನಮಗೆ ಕೈಯಲ್ಲಿ ಅಂಗೈಯಲ್ಲಿ ನಾವು ಹೀಗೆ ಸ್ವಲ್ಪ ಬೀಜನೊಟ್ಟಿಗೆ ತಿಕ್ಕಿದರೆ ಅದು ಬಿಳಿ ಬೀಜ ಆಗಿ ಹೋಗುತ್ತೆ. ಏನಿಲ್ಲ, ಕಾಣಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಈ ಬೇಳೆಗೆ 3 ಹೊದಿಕೆ ಇರುತ್ತೆ ನೋಡಿ. ಒಂದು ಹೊರಗಿನ ಹೊದಿಕೆ ನಾವು ತೆಗಿತೀವಿ. ಆಮೇಲೆ 2ನೇದು ಗಟ್ಟಿಯಾಗಿರುತ್ತೆ, ಅದನ್ನು ಸಹ ತೆಗಿಲೇಬೇಕು. ಅದು ಬೇಳೆಯ ಸಿಪ್ಪೆ ಅದು ನೋಡಿ. ಅದರ ಒಳಗಡೆ ಇರೋದು ಈ ಥರ ನೋಡಿ, ಸ್ವಲ್ಪ ಕೆಂಪಗಿನ ಒಂದು ತೆಳ್ಳಗಿನ ಹೊದಿಕೆ ಇರುತ್ತೆ. ಇದರಿಂದ ಏನೂ ತೊಂದರೆ ಇಲ್ಲ. ಇದು ಪ್ರಕೃತಿದತ್ತವಾದ ಹೊದಿಕೆ ನೋಡಿ. ಈ ಪ್ರಕೃತಿದತ್ತವಾದ ಹೊದಿಕೆ ಇದನ್ನು ನಮಗೆ ಆರೋಗ್ಯಕ್ಕೆ ಏನೂ ತೊಂದರೆ ಕೊಡೋದಿಲ್ಲ. ನಾವು ಚೆಂದ ಕಾಣಲಿಕ್ಕೋಸ್ಕರ, ಅಂದರೆ ಬೆಳ್ಳಗಾದರೆ ಚೆಂದ ಕಾಣ್ತದಲ್ಲ, ಹಾಗಾಗಿ ಅದನ್ನು ನಾವು ಅನುಕೂಲತೆ ಇದ್ದರೆ ನಮಗೆ ಅದೇ ಬಟ್ಟೆ ಒಗೆಯುವ ದೊಡ್ಡ ಥರದ ಕಲ್ಲಿದ್ದರೆ ಅದನ್ನು ನಮಗೆ ತಿಕ್ಕಿ ಅದನ್ನು ಬಿಳಿ ಬೇಳೆ ಮಾಡ್ಕೊಳ್ಳಿಕ್ಕೆ ಈ ಥರ ಅಂಗೈಯಲ್ಲಿ ಬೇಳೆನಿಟ್ಟು ತಿಕ್ಕಬೇಕು. ಆಗ ಬಿಳಿ ಬೇಳೆ ಆದರೆ ಚೆಂದ ಕಾಣ್ತದೆ ಅದು. ಆದರೆ ಇದರಿಂದ ನಾವು ಹೀಗೆ ಮಾಡಿದರೆ, ನಾನು ಇದನ್ನು ನೆನೆಸಿದ್ದೇನೆ. ಇದನ್ನು ಸಾಮಾನ್ಯ ಒಂದು 8 ಗಂಟೆಗಳ ಕಾಲ ಬೆಳಿಗ್ಗೆ ಇಷ್ಟು ತನಕ ನೀರಲ್ಲಿ ಹಾಕಿ ನೆನೆಸಿಟ್ಟು ಆಮೇಲೆ ಚೆನ್ನಾಗಿ ಅದನ್ನೊಂದು 8-10 ಸಲ ತೊಳೆದೆ. ಅದು ಜಾಸ್ತಿ ಇರೋ ಸಿಪ್ಪೆ ಎಲ್ಲ ಹೋಗಿಬಿಟ್ಟಿದೆ. ಸ್ವಲ್ಪ ಇದರಲ್ಲಿ ಏನು ತೊಂದರೆ ಇಲ್ಲ, ಅದು ಆರೋಗ್ಯಕ್ಕೆ ಹಾನಿ ಇಲ್ಲ. ಆದ್ದರಿಂದ ಹಾಗೆ ಇಟ್ಬಿಟ್ಟಿದ್ದೇನೆ. ಏನಾದರೂ ಕೊಳಕು ಕಲ್ಲಲ್ಲೆಲ್ಲ ಹಾಕಿ ನಾವು ಅದನ್ನು ತಿಕ್ಕಿ ಬೆಳ್ಳಗೆ ಮಾಡೋದರಿಂದ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ನೆನೆಸಿ ಇಟ್ಟು ಆಮೇಲೆ ತೊಳ್ಕೊಂಡು ಈಗ ಕುಕ್ಕರಲ್ಲಿ ಹಾಗೆ ಇಟ್ಟಿದ್ದೇನೆ. ಮತ್ತು ಇನ್ನು ಏಲಕ್ಕಿ ಪುಡಿ ಸಹ ಅದಕ್ಕೆ ಹಿಟ್ಟು ಕೊಳ್ಳುವಾಗ ಅದಕ್ಕೆ ಅದನ್ನು ಸಹ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ನನಗೆ ಬೆಂದಾದ ಮೇಲೆ ನಿಮಗೆ ಹೇಗೆ ಇದನ್ನು ಮಿಕ್ಸ್ ಮಾಡಿ ಇದನ್ನು ಕಾಯಿಸೋದು, ಹೇಗೆ ಹಿಟ್ಟು ಮಾಡೋದು, ಆಮೇಲೆ ಉಂಡೆ ಮಾಡಿ ಅದನ್ನು ಹಚ್ಚಿ ಹೇಗೆ ಬೇಯಿಸೋದು, ಅದೆಲ್ಲ ಆಮೇಲೆ ನಿಮಗೆ ತೋರಿಸ್ತೇನೆ ನಾನು ವೀಕ್ಷಕರು. ಈಗ ಫಸ್ಟಿಗೆ ನಾನು ಏನೆಲ್ಲ ಬೇಕು ಅಂತ ಐಟಮ್ ತೋರಿಸಿದ್ದು. ಕಾಯಿ ಸಹ ತುರಿ ಮಾಡಿ ಇಟ್ಟುಕೊಂಡಿದ್ದೇನೆ. ಅಂದರೆ ಹೊರಗಡೆ ತುರಿ ಮಾಡಿ ಇಟ್ಟುಕೊಂಡ್ರೆ ಅದು ಇದಾಗುತ್ತೆ ಅಲ್ಲ, ಕೆಟ್ಟು ಹೋಗುತ್ತೆ. ಅದಕ್ಕೋಸ್ಕರ ತುರಿ ಮಾಡಿ ನಾನು ಫ್ರಿಜ್ನೊಳಗಡೆ ಇಟ್ಟಿದ್ದೇನೆ. ಆಮೇಲೆ ತೋರಿಸ್ತೇನೆ ನಿಮಗೆ. ಈಗ ಫಸ್ಟಿಗೆ ಇದಕ್ಕೆ ಏನಂದರೆ ಈ ಬೀಜ ಇದೆಯಲ್ಲ, ಬೀಜಕ್ಕೆ ಬೀಜದಷ್ಟೇ ನೀರು ಹಾಕಿ ನಾನು ಬೇಯಿಸ್ಕೊಳ್ತೇನೆ. ಅಂದರೆ ನಾನು ಒಡೆ ಥರ ಹಚ್ಚಿ ಯಾಕೆ ಮಾಡ್ತೇನೆ ಅಂದರೆ, ಈ ಲಟ್ಟಣಿಕೆಯಿಂದ ಲಟ್ಟಿಸಿ ಮಾಡೋದು ನನಗೆ ಸ್ವಲ್ಪ ಅಷ್ಟು ಅಭ್ಯಾಸ ಇಲ್ಲ. ಅಂದರೆ ನಮ್ಮೂರಲ್ಲಿ ನಾವು ಹೀಗೆ ಹೋಳಿಗೆಲ್ಲ ಬೇಕಿದ್ರೆ ನಾವು ಅಡಿಗೆ ಪುರೋಹಿತರನ್ನೇ ಬರಲಿಕ್ಕೆ ಹೇಳಿ ಹೋಳಿಗೆ ಮಾಡುವಂತಹ ಪದ್ಧತಿ. ಲಟ್ಟಣಿಕೆಯನ್ನು ನಾವೇ ಲಟ್ಟಿಸ್ಕೊಂಡು ಹೋಳಿಗೆ ಮಾಡೋದು ಕಡಿಮೆ. ಅಂದರೆ ಫಂಕ್ಷನ್ ಇರುವಾಗ ಮಾಡ್ತೇವೆ ಜಾಸ್ತಿಯಾಗಿ ಹೋಳಿಗೆ. ಆಮೇಲೆಲ್ಲ ಇದ್ದರೆ ಬೇರೆ ಸಂದರ್ಭದಲ್ಲಿ ನಮಗೆ ಬೇಕಿದ್ದರೂ ಪುರೋಹಿತರ ನಾವು ಮಾಡಿಸಿ ತಗೊಂಡು ಬರ್ತೀವಿ. ಇಲ್ಲಿಂದ ಮನೆಗೆ ಪುರೋಹಿತರನ್ನು ಕರೆಸಿ ಮಾಡಿಸ್ಕೊಳ್ತೇವೆ. ಹಾಗೆ ಸ್ವಲ್ಪ ಈ ಥರ ಮಾಡಿ, ಈ ಹಲಸಿನ ಬೀಜದ ಹೋಳಿಗೆ ನಮ್ಮ ಅಮ್ಮ ಸಹ ಲಟ್ಟಣಿಕೆ ನಡೆಸಿ ಮಾಡ್ತಾಯಿಲ್ಲ ಇತ್ತು, ಹಾಗೆ ಮಾಡ್ತಾಯಿದ್ರು. ಅಂದರೆ ಈಗ ಮಾಡುವವರು ತುಂಬ ಜನ ಇದ್ದಾರೆ ಈಗ. ಆ ಥರ ಮಾಡಿದರೆ ನಮಗೆ ಅದು 1 ವಾರ ಸಹ ಅದು ಉಪಯೋಗಕ್ಕೆ ಬರುತ್ತೆ ನಮಗೆ. ಅಂದರೆ ನಮಗೆ ಬೇಕಿದ್ದಾಗ ಯಾರು ನೆಂಟರು ಬಂದರೆ ಎಲ್ಲ ಕಾಫಿಗೆ ತಿಂಡಿಯಾಗಿ ಕೊಡ್ಬೋದು, ನಮಗೆ ಸಹ ತಿನ್ಬೋದು. ಏನೋ ತಿನ್ನಬೇಕು ಅನ್ನುವಾಗ ನಾವು ಮಾಡಿಟ್ಟದ್ದು ಈ 1 ವಾರಕ್ಕೆ ಯೂಸ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ, ಅದು ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್, ಪರಿಮಳ, ಘಮ ಏನು ಟೇಸ್ಟ್ ಇರುತ್ತೆ. ಇಲ್ಲಾರು ಯಾರು ಮಾಡ್ತಾರೆ ಇದನ್ನೇ ಬೇಳೆಯನ್ನು ಸಿಪ್ಪೆ ತೆಗೆದು ಅದನ್ನು ಬೇಯಿಸ್ಕೊಂಡು ಅದನ್ನು ಆಮೇಲೆ ರುಬ್ಬಿ ಅದನ್ನು ಮತ್ತೆ ಒಡೆ ಥರ ಹಚ್ಚಿ ಎಲ್ಲ ಇದು ಲಟ್ಟಣಿಕೆಯಿಂದ ಲಟ್ಟಿಸಿ ಹೋಳಿಗೆ ಮಾಡೋದು ಸ್ವಲ್ಪ ಕಷ್ಟ ಇದೆ. ಕಷ್ಟ ಇದ್ದರೂ ಅದೇ ಸ್ವಲ್ಪ ಮಾಡಿಕೊಳ್ಳಿಕ್ಕೆ ಸುಲಭ.
ತಿನ್ನುವಾಗ ನೋಡಿ ಎಷ್ಟು ಟೇಸ್ಟ್ ಆಗಿರುತ್ತೆ. ಇಷ್ಟು ಕಷ್ಟ ಆದರೂ ಪರವಾಗಿಲ್ಲ ಮಾಡಿಕೊಳ್ಳೋಣ ಅಂತ ನನಗೆ ಹೇಳುವಾಗಲೇ ಬಾಯಲ್ಲಿ ನೀರಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ, ಏನು ಒಂದು ಘಮ ಘಮ, ಎಷ್ಟೊಂದು ರುಚಿಯಾಗಿರುತ್ತೆ ನೋಡಿ. ಹಾಗೆ ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕು ನನಗೆ ಆಸೆ ಇತ್ತು, ಹಾಗಾಗಿ ಮಾಡುವಾಗ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ನೀವು ನೋಡಿಕೊಳ್ಳಿ, ನೀವು ಕಲಿತುಕೊಳ್ಳಿ, ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ನೀವು ಸಹ ನಮಗೆ ಕೊಡಬೇಕು. ಹೇಗಾಗುತ್ತೆ ಮಾಡಿ ನೋಡಿದರೆ ಹೇಳಿ, ಹೇಗಾಗುತ್ತೆ, ಚೆನ್ನಾಗಿರುತ್ತೋ, ಚೆನ್ನಾಗಿ ಬಂದಿದೆ ನಿಮಗೆ ಸಹ ಹೇಳಬೇಕು. ಹಾಗೆ ನೀವು ಲಟ್ಟಣಿಕೆಯಿಂದ ಲಟ್ಟಿಸಿ ಹೂರಣ ಮಾಡಿಕೊಂಡು ಹಾಗೂ ಸಹ ಮಾಡ್ಬೋದು. ಇಲ್ಲದಿದ್ದರೆ ಈ ಥರ ಒಡೆ ಥರ ಹಚ್ಚಿ ಅದನ್ನು ಅಕ್ಕಿ ಇದು ಮೈದಾ ಯಾಕೆ ನಾವು ಸೇರಿಸಿಕೊಳ್ಳೋದು ಅಂದರೆ, ಅದು ಬರೀ ಅಕ್ಕಿ ಹಿಟ್ಟಿನ ಮಾಡಿದರೆ ಅದರ ಹೊರಗಡೆ ಅದರ ಆವರಣ ಅದು ಗಟ್ಟಿಯಾಗಿರುತ್ತೆ ನೋಡಿ. ಅದಕ್ಕೆ ಅದು ಸಾಫ್ಟ್ ಆಗಲಿಕ್ಕೋಸ್ಕರ ಅಕ್ಕಿ ಒಂದು ಕಾಲಂಶ, ಎಷ್ಟು ನೀವು ಅಕ್ಕಿ ಯೂಸ್ ಮಾಡ್ತೀರಿ ಅಂದರೆ ವೈಟ್ ರೈಸ್ ಮಾತ್ರ, ದೋಸೆಗೆ ಹಾಕುವ ಅಕ್ಕಿ ಇದೆ ಅಲ್ಲ, ಅದನ್ನು ನಾವು ತೆಳ್ಳಗೆ ಅಂದರೆ ನೀರು ದೋಸೆ ಎಷ್ಟು ತೆಳು ಮಾಡಬಾರ್ದು, ನಾನು ತೋರಿಸ್ತೇನೆ ಆಮೇಲೆ ಎಷ್ಟು ದಪ್ಪ ಬೇಕು ಅಂತ, ಅಷ್ಟು ಮಾಡಿಕೊಂಡು ಅದನ್ನು ಸ್ವಲ್ಪ ಜಾಸ್ತಿ ಅದಕ್ಕೆ ಸ್ವಲ್ಪ ಮೈದಾ ಹಾಕಿ ಅದನ್ನು ಮಿಕ್ಸ್ ಮಾಡಿ, ಏನಿಲ್ಲ ಮತ್ತು ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಹಾಕೋದು, ಸ್ವಲ್ಪ ಅರಿಶಿನ ಪುಡಿ ಅಷ್ಟು ಹಾಕಿ ಅದರಲ್ಲಿ ನಾವು ಆ ಹಿಟ್ಟಲ್ಲಿ ಅದ್ದಿ ಅದನ್ನು ಕಾವಲಿಯಲ್ಲಿ ಬೇಯಿಸುವುದು ಆಮೇಲೆ. ಹಾಗೆ ವೀಕ್ಷಕರು ನೋಡಿ, ಈಗ ನಾನು ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಫಸ್ಟಿಗೆ ಬೀಜಷ್ಟೇ ನೀರು ಹಾಕಿ ನಾನು ಒಂದು 8 ವಿಸಿಲ್ ಹಾಕಿಸಿಕೊಳ್ತೇನೆ. ಯಾಕೆಂದರೆ ಹಲಸಿನ ಬೀಜ ಅಲ್ಲ, ಚೆನ್ನಾಗಿ ಬೆಂದು ಸಾಫ್ಟ್ ಆದರೆ ಅದು ರುಬ್ಬಲಿಕ್ಕೆ ಸುಲಭ ಆಗ್ತದೆ. ಗಟ್ಟಿ ಇದ್ದರೆ ನಮಗೆ ಏನಾಗ್ತದೆ ಅಂದರೆ, ಅಯ್ಯೋ ಇದು ಜಾರು ಕೆಟ್ಟು ಹೋಗ್ತದೆ ಏನೋ, ಕೆಟ್ಟು ಹೋಗಲಿಕ್ಕೂ ಸಾಕು, ಅಂದರೆ ಗಟ್ಟಿಯಾಗಿ ರುಬ್ಬುವಾಗ ಅಂಟಲ್ಲ, ಬೀಜಕ್ಕೆ ತುಂಬ ಅಂಟಿರುತ್ತೆ ನೋಡಿ ಹಲಸಿನ ಬೀಜಕ್ಕೆ. ಹಾಗಾಗಿ ನಾನು ಸಾಫ್ಟಾಗಿ ಬೇಯಿಸ್ಕೊಂಡು ಆಮೇಲೆ ಅದನ್ನು ಬೆಲ್ಲ ತೆಂಗಿನಕಾಯಲ್ಲಿ ಮಿಕ್ಸ್ ಮಾಡಿ ಹಿಟ್ಟು ಮಾಡಿದರೆ ನಿಮಗೆ ತೋರಿಸ್ತೇನೆ ಯಾವ ಥರ ಕಾಣಿಸ್ತದೆ. ಇನ್ನು ಮುಂದಿನ ಹಂತ ನಾವು ಹೇಗೆ ಮಾಡಿಕೊಳ್ಬೇಕು ಅಂದರೆ ನಿಮಗೆ ಮತ್ತೆ ತೋರಿಸ್ತೇನೆ. ಈಗ ನಾವು ಇನ್ನೊಂದು ಸ್ಟವ್ ಹಚ್ಚಿ, ಅಂದರೆ ಬೀಜ ರೆಡಿ ಮಾಡಿದ್ದೇನೆ ನೋಡಿ. ಈ ಬೀಜಕ್ಕೆ ನಾನು ಅಷ್ಟೇ ನೀರು ಹಾಕ್ಕೊಂಡು ಸ್ಟವ್ ಹಚ್ಚಿ ಸ್ಟವಲ್ಲಿ ಇಟ್ಟು ಒಂದು 8 ಬಿಸಿಲು ಕೂಗಿಸ್ತೇನೆ. ಆಮೇಲೆ ಅದು ಬಿಸಿಲು ಹೋದ ಮೇಲೆ ಅದನ್ನು ರುಬ್ಬಿದಾಗ ಅಥವಾ ಅದನ್ನು ಇದು ಮಾಡುವಾಗ ನಾವು ಬೆಲ್ಲದ ಪಾಕ ಮಾಡಿದ್ದಕ್ಕೆ ಇದನ್ನು ಮಿಕ್ಸ್ ಮಾಡ್ತೇನಲ್ಲ, ಆಗ ನಿಮಗೆ ತೋರಿಸಿಬಿಡ್ತೇನೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ. ಆಗ ಅದೊಂದು ಹಂತ ನಿಮಗೆ ತೋರಿಸಿ ಆಮೇಲೆ ಮತ್ತಿನ ಹಂತ ಮಾಡುವಾಗ ಅದನ್ನು ತೋರಿಸಿಬಿಡ್ತೇನೆ. ಆಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದಲ್ಲ ಯಾವ ಥರ ಮಾಡಿಕೊಳ್ಬೇಕು ಅಂತ. ನಿಮಗೆ ಲಟ್ಟಣಿಕೆಯಿಂದ ಲಟ್ಟಿಸಿ ಮಾಡಿದರೆ ನಾನು ಹೇಳೋದಲ್ಲ, ಒಂದು ವಾರ 8 ದಿವಸ ಅದನ್ನು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ, ಅದು ಕೆಟ್ಟು ಹೋಗೋದಿಲ್ಲ. ಇದು ಮಾಡಿದರೆ 2 ದಿವಸಕ್ಕೆ, ಇವತ್ತು ಮತ್ತು ನಾಳೆ 2 ದಿವಸಕ್ಕೆ ಬರೋದು, ತುಂಬ ಟೇಸ್ಟಾಗಿರುತ್ತೆ ಮಾತ್ರ, ಹೇಗೆ ಮಾಡಿದರೂ ಪರವಾಗಿಲ್ಲ. ಅದೇ ನಮ್ಮ ಸಾಂಪ್ರದಾಯಿಕವಾದ ಇಷ್ಟೊಳ್ಳೆ ತಿಂಡಿಗಂದು ಅಂದರೆ ಮನೆ ಮಾತಾಗಿರೋ ತಿಂಡಿಗೆ ಇದನ್ನು ಮಾಡೋದೇ ಕಡಿಮೆ ಮಾಡಿದ್ದಾರೆ. ಹಳ್ಳಿಯಲ್ಲಿರುವವರು ಮಾಡೋದು ಕಡಿಮೆ, ಅದನ್ನು ಬೇಳೆ ಸುಲಿಯೋದು, ಅದನ್ನು ರುಬ್ಬುವುದು, ಮಾಡೋದು ಇಷ್ಟು ಕಷ್ಟ ಇದೆ ಅಂತ ತಿಳ್ಕೊಂಡಿರ್ತಾರೆ ನೋಡಿ. ಅವರ ಅಜ್ಜಿ ತಾತ ಕಾಲದಲ್ಲೆಲ್ಲ ಇದು ಮಾಡೋದೇ ಅವರಿಗೆ ಒಂದು ಅದು ಹಬ್ಬ, ಅಂದರೆ ಏನೊಂದು ಖುಷಿ ಅದು ಮಾಡಬೇಕು. ಮಗಳೆಲ್ಲ ಊರಿಗೆ ಬರುವಾಗ, ಮೊಮ್ಮಕ್ಕಳಿದ್ದಾರೆ ಬರುವಾಗ ಅದನ್ನು ಮಾಡಿ ಕೊಡಬೇಕು ಅವರಿಗೆ. ಅದನ್ನು ಅವರು ಸಹ ಸವಿದು ಆ ಟೇಸ್ಟ್ ಹೇಗಂತ ಅವರು ಸಹ ನೋಡಬೇಕನ್ನುವ ಒಂದು ಆಸೆ ಆಕಾಂಕ್ಷೆ ಅವ್ರ ಮನಸ್ಸಲ್ಲಿತ್ತು. ಆದರೆ ಈಗ ಅದು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಮಾಡೋರು ಕಡಿಮೆ ಆಗಿದ್ದಾರೆ. ಅಂದರೆ ನಮ್ಮ ಸಾಂಪ್ರದಾಯಿಕ ತಿಂಡಿ ಅದೊಂದು ಬಿಟ್ಟು ಹೋಗುವಾಗೆ ಆಗ್ತಾ ಕಾಲ ಬಂದಿದೆ. ಹಾಗೆ ಮಾಡಬಾರ್ದು, ಅದನ್ನು ನಾವು ಗೊತ್ತಿರುವ ನನಗೆ ಅಂದರೆ ಸಣ್ಣದಿರುವಾಗಲೇ ನಮ್ಮ ಅಮ್ಮ ಎಲ್ಲ ವರ್ಷದಲ್ಲಿ 2 ಸಲ 3 ಸಲ ಮಾಡಿಕೊಡ್ತಾ ಇದ್ದ ತಿಂದು ನೆನಪಿಸುವಾಗ ಎಷ್ಟು ಚೆನ್ನಾಗಿರುತ್ತೆ, ನಾವು ಮಾಡಲೇಬೇಕು, ಕಲೀಲೇಬೇಕು ಅಂತ ಹೇಳಿ ನಾನೀಗ ಅದು ಕಷ್ಟ ಇವತ್ತು ಮಾಡಬೇಕು ಅಂತ ಹೊರಟಿದ್ದೇನೆ. ಹೇಗಾಗುತ್ತೋ ಏನಾಗುತ್ತೋ ನೋಡೋಣ, ನಿಮಗೆ ಆಮೇಲೆ ತೋರಿಸ್ತೇನೆ. ಮಾಡ್ತಾ ಇದ್ದಾಗ ನನಗೆ ತೋರಿಸ್ಕೊಂಡೇ ಮುಂದುವರಿತೇನೆ. ಪ್ರಿಯ ವೀಕ್ಷಕರೇ, ಹೀಗೆ ಇದನ್ನು ಸ್ಟವ್ ಹಚ್ಚಿ ಸ್ಟವಲ್ಲಿ ಇಟ್ಬಿಡ್ತೇನೆ. ನಾನು ಹೇಳಿದಲ್ಲ ನಿಮ್ಮ ಹತ್ರ, ಆಗ ನಾನು ಬೇಳೆ ಇದು ಹಲಸಿನ ಬೀಜ ಅದು ಚೆನ್ನಾಗಿ ಬೆಂದಾದ ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ. ಈಗ ಬೀಜ ಚೆನ್ನಾಗಿ ಬೆಂದು ಎಷ್ಟು ಸಾಫ್ಟಾಗಿ ನೋಡಿ, ಕೆಂಪಾಗಿಲ್ಲ. ನಾನು ಅದಷ್ಟು ಅದು ನೆನೆಸಿಯೇ ತೊಳೆದದ್ದಲ್ಲಿ ಆ ಕೆಂಪಿನ ಸಿಪ್ಪೆ ಅದು ಹೋಗಿದೆ. ಅದರ ಅಂದರೆ ಒಳಗಿನ 3ನೇ ಆವರಣ ಅದು ಸಾಮಾನ್ಯ ಹೊರಟು ಹೋಗಿದೆ, ಒಂದೊಂದು ಬೀಜದಲ್ಲಿ ಬಾಕಿ ಇದೆ ಅಷ್ಟೇ ನೋಡಿ. ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ. ನಾನು 8 ವಿಸಿಲು ಕೂಗಿಸಿದ್ದೆ ಅದರಲ್ಲಿ. ಆಮೇಲೆ ಅದನ್ನು ಆಫ್ ಮಾಡಿ ಕೆಳಗಿರಿಸಿ ವಿಸಿಲ್ ಹೋದ್ಮೇಲೆ ಅದನ್ನು ತೆಗೆದಿರಿಸಿ ಅದರ ತಳಭಾಗದಲ್ಲಿ ಸ್ವಲ್ಪ 1-2 ಲೋಟ ನೀರು ಬಾಕಿ ಇತ್ತು. ಆ ನೀರನ್ನೇ ಹಾಕಿ ಅದಕ್ಕೆ ನೋಡಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು, ಅದು 2 ಲೋಟ ಬಾಕಿ ಇದನ್ನು ವೇಸ್ಟ್ ಮಾಡೋದು ಬೇಡ. ಬೇಳೆಯ ಬೀಜ ನೀರೆಲ್ಲ, ಬೀಜ ಬೆಂದ ನೀರು ನಾವು ಯಾವಾಗಲೂ ಅದು ವೇಸ್ಟ್ ಮಾಡಬಾರ್ದು, ಚೆನ್ನಾಗಿರುತ್ತೆ ನೋಡಿ. ಅದರಲ್ಲಿ ಬೀಜ ಸತ್ತು ಸಂಪೂರ್ಣದಲ್ಲಿರುತ್ತೆ. ಹಾಗಾಗಿ ನಾನು ಅದನ್ನು 2 ಲೋಟ ಹಾಕಿ ಅದರ ತಳಭಾಗದಲ್ಲಿದ್ದ ಬೀಜ ಬೆಂದು ಬಾಕಿ ಉಳಿದ ನೀರನ್ನು ಹಾಕಿಕೊಂಡು ಅದಕ್ಕೆ ಮತ್ತೊಂದು ಲೋಟ ನೀರು ಹಾಕಿ, ಅದೇ ಆ 2 kg ಬೆಲ್ಲ ನಾನು ನಿಮಗೆ ಫಸ್ಟೇ ತೋರಿಸಿದ್ದೇನಲ್ಲ, ಅದನ್ನು ಹಾಕಿ ನನಗೆ ಕುದಿಲಿಕ್ಕೆ ಇಟ್ಟಿದ್ದೆ. ಅದು ಕುದಿದು ಸ್ವಲ್ಪ ಲೈಟಾಗಿ, ಅಂದರೆ ಇದು ನೂಲು ಪಾಕ ಅಂತ ಬೇಡ, ಸ್ವಲ್ಪ ಅಂಟಾಗಿ ಬರಲಿಕ್ಕೆ ಶುರುವಾಗುತ್ತಲ್ಲ ಚೆನ್ನಾಗಿ ಕುದಿದಾಗ ಈ ಬೆಂದ ಬೀಜ ಮತ್ತು ಈ ನೋಡಿ ತುರಿದಿಟ್ಟ ಥರ ಇದು ತುರಿದಿಟ್ಟ ತೆಂಗಿನ ತುರಿ ಇದೆಯಲ್ಲ, 2 ತೆಂಗಿನಕಾಯಿಯನ್ನು ನಾನು ತುರಿದಿಟ್ಟುಕೊಂಡಿದ್ದೇನೆ. 2 ತೆಂಗಿನಕಾಯಿ, ಯಾಕೆಂದರೆ ಬೇಳೆಗೆ ತೆಂಗಿನಕಾಯಿ ಚೆನ್ನಾಗಿ ಬೆಲ್ಲ ಮತ್ತು ತೆಂಗಿನಕಾಯಿ ಮುಟ್ಟಿದರೆ ಅದು ಚೆನ್ನಾಗಿರುತ್ತೆ ಅಷ್ಟೇ. ಇಷ್ಟು ಬೀಜ ಇದೆಯಲ್ಲ, ಈಗ ಬೀಜಕ್ಕೆ ಸಾಮಾನ್ಯ ಸಮ ಪ್ರಮಾಣದಲ್ಲಿ ಬೆಲ್ಲ, ಅಷ್ಟೇ ತೆಂಗಿನ ತುರಿ ನೋಡಿ, ಆಮೇಲೆ ಏಲಕ್ಕಿ ಪುಡಿ, ರುಚಿ ತಕ್ಕಷ್ಟು ಉಪ್ಪು ಅಷ್ಟು ಹಾಕಿ ನಾನು ಇಟ್ಟುಕೊಂಡಿದ್ದೇನೆ. ಈಗ ಅದೇ ಬೀಜದಲ್ಲಿ
ಬೀಜದಲ್ಲಿ ಬಸಿದು ಉಳಿದ ನೀರು ಅದನ್ನು ಹಾಕಿ ಅದಕ್ಕೆ ಮತ್ತೊಂದು ಲೋಟ ನೀರು ಹಾಕಿಕೊಂಡು ಅದೇ ಸಾಮಾನ್ಯ ಕಣ್ಣಂದಾಜಿಗೆ 1-2 kg ಆಗುವಷ್ಟು ಬೆಲ್ಲ ಅದನ್ನು ಪುಡಿ ಮಾಡಿ ಹಾಕಿಕೊಂಡಿದ್ದೇನೆ. ಪುಡಿ ಮಾಡಬೇಕು ಅಂತಿಲ್ಲ, ಅದಂದರೆ ಗಟ್ಟಿಯಾಗಿದ್ರೂ ಮತ್ತು ಕರಗಿ ಇದಾಗ್ತಾಯಿಲ್ಲ. ಹೇಗಾದರೂ ನಾನು ಪುಡಿ ಮಾಡಿ ಇಟ್ಟುಕೊಂಡಿದ್ದೆ, ಹಾಗಾಗಿ ಅದನ್ನೇ ಹಾಕಿ ಅದಕ್ಕೆ ಸ್ವಲ್ಪ ಒಂದು 4 ಸ್ಪೂನ್ ಏಲಕ್ಕಿ ಪುಡಿ, ಒಂದು 4 ಸ್ಪೂನು ಉಪ್ಪು. ಅಂದರೆ ಬೀಜದ ಪುಡಿ ಆಗುವಾಗ ಅದು ಹಿಟ್ಟಾಗುವ ಜಾಸ್ತಿ ಆಗುತ್ತೆ, ಆಗ ಅದಕ್ಕೆ ಅಂದಾಜಿಗೆ ನಾನು ಹಾಕಿ ಇಟ್ಟುಕೊಂಡಿದ್ದೇನೆ. ಅದನ್ನು ಹಾಕಿ ನೋಡಿ ಕುದಿಯಲಿಕ್ಕೆ ಇಟ್ಕೊಂಡಿದ್ದೇನೆ. ಈಗ ಇದು ಚೆನ್ನಾಗಿ ಕುದಿ ಸ್ವಲ್ಪ ಅಂಟು ಬರಲಿಕ್ಕೆ ಆಗುವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಇದನ್ನು ರುಬ್ಬಿ ನಿಮಗೆ ತೋರಿಸ್ತೇನೆ. ಆಮೇಲೆ ಸ್ವಲ್ಪ ಸ್ವಲ್ಪ ತಣ್ಣಗಾದ ಮೇಲೆ ಸ್ವಲ್ಪ ಸ್ವಲ್ಪವೇ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ನುಣ್ಣಗೆ ರುಬ್ಬಿಕೊಂಡು ಆಮೇಲೆ ಪ್ಲ್ಯಾಸ್ಟಿಕ್ ಕವರ್, ನಾನು ಬಾಳೆ ಎಲೆ ಇಲ್ಲ ಇಲ್ಲಿ ಈಗ, ಹಾಗಾಗಿ ನಾನು ಪ್ಲ್ಯಾಸ್ಟಿಕ್, ನಾವು ಗೋಧಿ ಹಿಟ್ಟು ಆಮೇಲೆ ಅಕ್ಕಿಯಲ್ಲಿ ತರ್ತೀವಲ್ಲ ಆ ಪ್ಲ್ಯಾಸ್ಟಿಕ್ ಕವರನ್ನು ನಾನು ಅದನ್ನು ಶೀಟಾಗಿ ಮಾಡಿಕೊಂಡು ಚೆನ್ನಾಗಿ ತೊಳೆದು ಶೀಟಾಗಿ ಮಾಡಿಕೊಂಡು ಒರೆಸಿ ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಎಣ್ಣೆ ಹಚ್ಚಿ ನಾವು ಅದನ್ನು ಉಂಡೆ ಮಾಡಿ ಹಚ್ಚಿ ಹೇಗೆ ಬೇಯಿಸುವುದಂತ ಹೇಳೋದನ್ನು ನಿಮಗೆ ನಾನು ಆಮೇಲೆ ತೋರಿಸ್ತೇನೆ. ಬೆಲ್ಲದ ಪಾಕ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅದು ಕುದುರು ಸ್ವಲ್ಪ ಹಾಗೆ ಅಂಟು ಬರಲಿಕ್ಕೆ ಶುರುವಾಗುವಾಗ ನಾನು ಅದಕ್ಕೆ ಅದೇ ಏಲಕ್ಕಿ ಪುಡಿ, ಆಮೇಲೆ ಒಂದು 4 ಸ್ಪೂನ್ ಏಲಕ್ಕಿ ಪುಡಿ, 4 ಸ್ಪೂನು ಉಪ್ಪು, ಆಮೇಲೆ ತೆಂಗಿನ ತುರಿ, 2 ತೆಂಗಿನ ತುರಿ ಮಾಡಿ ಇಟ್ಟುಕೊಂಡಿದ್ದೆ, ಎಲ್ಲ ತೆಂಗಿನ ತುರಿ, ಆಮೇಲೆ ಬೆಂದ ಹಲಸಿನಹಣ್ಣಿನ ಬೀಜ ಅದೆಲ್ಲ ಹಾಕಿ ಅದನ್ನು ತುಂಬ ಅಂದರೆ ಸಾಮಾನ್ಯ 20 ಮಿನಿಟ್ಸ್ ಅದನ್ನು ನಾನು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಕಾಯಿಸಿದೆ. ಅದನ್ನು ಆಮೇಲೆ ಅದನ್ನು ಕೆಳಗಿರಿಸಿ ಈಗ ಚೆನ್ನಾಗಿ ತಣದ ಮೇಲೆ ಇನ್ನು ಅದನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಿ ರುಬ್ತೇನೆ. ನೋಡಿ ಯಾವ ಥರ ಕಾಣಿಸ್ತದೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಬೆಲ್ಲ. ನೋಡಿ ಈ ಥರ ಪೇಪರಿನ ತೆಗೆದುಕೊಂಡು ಶೀಟಿಗೆ ಎಣ್ಣೆ ಸವರಿ ಅಲ್ಲಿ ಹಚ್ಚಬೇಕು. ಹಚ್ಚಿ ಈ ಥರ ತೆಗೆದು ಈ ಥರ ಹಾಕಬೇಕು. ಈ ಥರ ಹಾಕಿ ಆಮೇಲೆ ಹೀಗೆ ಮುಚ್ಚಳ ಮುಚ್ಚಿ ಬಿಡಬೇಕು. ಒಂದು 5 ಮಿನಿಟ್ಸ್ ಆಗ ಇದನ್ನು ಮುಚ್ಚಳ ತೆಗೆದು ಆಮೇಲೆ ಅದನ್ನು ಉಲ್ಟಾ ಹಾಕಬೇಕು. ಹಾಗೆ 2 ಬದಿ ಸ್ವಲ್ಪ ರೋಸ್ಟ್ ಆಗಿ ಬರಬೇಕು. ಅದು ನೋಡಿ, ಇಲ್ಲಿ ನಾನು ರೋಸ್ಟ್ ಮಾಡಿ ಇಲ್ಲಿ ತೆಗೆದು ಹಾಕಿದ್ದು ನೋಡಿ. ಈ ಥರ 2 ಬದಿಯು ರೋಸ್ಟ್ ಆಗಿ ಬರಬೇಕು, ಸ್ಮೂತ್ ಇರಬೇಕು ಅದು. ಅಂದರೆ ನೋಡಿ, ಇದಕ್ಕಿಂತ ಜಾಸ್ತಿ ದಪ್ಪ ಮಾಡಬಾರ್ದು ಹಿಟ್ಟು. ಹಲೋ ವೀಕ್ಷಕರೇ, ನೋಡಿ ನಾ ಬೇಳೆ ಹೋಳಿಗೆ ನೋಡಿ ಹಚ್ಚುವಾಗ ತೋರಿಸ್ತೇನೆ ಹೇಳಿದೆ ನಾನು ನಿಮ್ಮ ಹತ್ರ. ಬೇಳೆ ಹೋಳಿಗೆಯನ್ನು ನಾವು ಮಿಕ್ಸಿಯಲ್ಲಿ ರುಬ್ಬಿ ಆಮೇಲೆ ಹಿಟ್ಟನ್ನು ನೋಡಿ ಈ ಥರ ನೋಡಿ, ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಟುಕೊಳ್ಳೋದು. ಬಾಳೆ ಎಲೆಯನ್ನು ಬಾಡಿಸಿಕೊಳ್ಳೋದು, ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸವರಿ ಅದರಲ್ಲಿ ಈ ರೀತಿ ಹಚ್ಚೋದು. ನೋಡಿ ನೋಡಿ ಈ ರೀತಿ ಹಚ್ಚಬೇಕು. ಅದು ಹಚ್ಚುವಾಗ ಕೈಗೆ ಆಗದಾಗ ಸ್ವಲ್ಪ ಎಣ್ಣೆ ಪಸೆ ಮಾಡಿಕೊಂಡು, ಎಣ್ಣೆ ಆಗ್ಬೋದು ತುಪ್ಪ ಆಗ್ಬೋದು, ಈ ಪಸೆ ಮಾಡಿಕೊಂಡು ಈಗ ಹಚ್ಚಿದರೆ ಆಯಿತು. ನೋಡಿ ನೋಡಿ ಇದು ನಾನು ಹಚ್ಚಿಟ್ಟಿದ್ದೇನೆ. ಅದಕ್ಕೆ ಇಷ್ಟು ಹಚ್ಚಿ ಆಯಿತು ನೋಡಿ, ಇಷ್ಟು ಹಚ್ಚಿ ಆಯಿತು, ಅಷ್ಟು ಬೇಯಿಸಿ ಆಯಿತು. ಆದರೂ ಹಚ್ಚೋದು ನಿಮಗೆ ತೋರಿಸ್ಬೇಕಲ್ಲ, ಒಮ್ಮೆ ಹೇಗೆ ಹಚ್ಚೋದು ತೋರಿಸ್ಬೇಕಲ್ಲ, ನಿಮಗೆ ಗೊತ್ತಾಗಬೇಕಲ್ಲ ಅದು ಬಾಳೆ ಎಲೆಯಲ್ಲಿ ಹಚ್ಚುವ ಕ್ರಮ ಹೇಗೆ, ಎಷ್ಟು ದೊಡ್ಡ ಉಂಡೆ ಮಾಡಿ ತಗೊಳ್ಬೇಕು, ಹಿಟ್ಟು ಎಷ್ಟು ತಗೊಳ್ಬೇಕು ಒಂದೊಂದು ಬೇಳೆ ಹೋಳಿಗೆ ಮಾಡಲಿಕ್ಕೆ ಅಂತ ಗೊತ್ತಾಗಬೇಕಲ್ಲ. ಇದು ಸುಲಭ ರೀತಿಯಲ್ಲಿ ಬೇಳೆ ಹೋಳಿಗೆ ಮಾಡುವ ಕ್ರಮ ನೋಡಿ, ಸುಲಭ ರೀತಿಯಲ್ಲಿ ಭಾಳ ಬೇಗನೆ ಮಾಡುವ ಕ್ರಮ. ಈಗ ನಾವು ಇದನ್ನು ಕನಕದಲ್ಲಿ ತುಂಬಿಸಿ ಹೋಳಿಗೆ ಲಟ್ಟಿಸುವಾಗ ಲಟ್ಟಿಸಬೇಕಿದ್ರೆ ಲಟ್ಟಿಸಲಿಕ್ಕೆ ಗೊತ್ತಬೇಕು, ಅದಕ್ಕೆ ಕೆಲಸ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಸುಲಭ ಮೆಥಡ್, ಈಸಿಯಾಗಿ ಹಲಸಿನಕಾಯಿ ಬೀಜದ ಬೇಳೆ ಹೋಳಿಗೆ ಗೊತ್ತಾಯ್ತಲ್ಲ, ಇದನ್ನು ಸುಲಭ ರೀತಿಯಲ್ಲಿ ಮಾಡುವ ವಿಧಾನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಹಚ್ಚಿ ನೋಡಿ, ಹಚ್ಚಿ ಇಟ್ಟುಕೊಳ್ಳೋದು. ಈ ಕಾವಲಿ 4 ಹಾಕಲಿಕ್ಕೆ ನನಗೆ ಹಾಕಿ ತೋರಿಸ್ತೇನೆ ನಿಮಗೆ. ನೋಡಿ ಈ ಥರ ಸ್ವಲ್ಪ ಈ ಥರ ಎಣ್ಣೆ ತಗೊಂಡು ಈ ಥರ ಎಣ್ಣೆ ಹಚ್ಚಿಕೊಳ್ಬೇಕು ನೋಡಿ. ಈ ಥರ ಚೆನ್ನಾಗಿ ಕಾಣಿಸ್ತದೆ ನೋಡಿ, ಈ ಥರ ಎಣ್ಣೆ ಹಚ್ಚಿಕೊಳ್ಳೋದು. ಆಮೇಲೆ ಇದನ್ನು ತೆಗೆದು ನೋಡಿ ಈ ಥರ ತಗೊಳ್ಳೋದು. ಇದು ನೋಡಿ, ಇದು ನಾನು ಇದಕ್ಕೆ ಹಿಟ್ಟು ಮಾಡಿ ಇಟ್ಟುಕೊಂಡಿದ್ದೆ. ನಾನು ಹೇಳಿದೆಲ್ಲ ಸ್ವಲ್ಪ ಇದು ಅಕ್ಕಿ, ವೈಟ್ ರೈಸ್, ನಾವು ದೋಸೆ ಎಲ್ಲ ಮಾಡ್ತೀವಲ್ಲ ಆ ಅಕ್ಕಿ. ಆಮೇಲೆ ಅದಕ್ಕೆ ನಾವು ಎಷ್ಟು ಅಕ್ಕಿ ತಗೊಂಡಿದ್ದೀವಿ ಅದರ ಅರ್ಧ ಅಂಶ ಮೈದಾ, ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕ ಉಪ್ಪು, ಆಮೇಲೆ ಅರಿಶಿನ ಪುಡಿ, ಅದೊಂದು ಕಲರ್ ಬರಲಿಕ್ಕೆ ಚಂದ ಕಾಣಲಿಕ್ಕೆ ಅಷ್ಟೇ. ಆ ಥರ ಹಾಕಿಕೊಂಡು ನೋಡಿ ಅದನ್ನು ನೋಡಿ ಈ ಥರ ಇರಬೇಕು ನೋಡಿ. ಈ ಥರ ಅದಕ್ಕೆ ಅಂಟಿಕೊಳ್ಬೇಕು, ಅಷ್ಟು ದಪ್ಪ ಮಾಡಿಕೊಳ್ಬೇಕು ನೋಡಿ. ಈ ಥರ ಮಾಡಿಕೊಂಡು ಹೀಗೆ ಹಾಕುವುದು. ಈ ಥರ ಹಚ್ಚಿ ಈ ಥರ ಹಾಕೊಳ್ಳೋದು ನೋಡಿ. ನೋಡಿ ಈ ಥರ ತೆಕ್ಕೊಳ್ಳೋದು ನೋಡಿ. ಈ ಥರ ನೋಡಿ 2 4 ಹಾಕಲಿಕ್ಕೆ ಆಗ್ತದೆ ನೋಡಿ. ಒಂದು ತವದಲ್ಲಿ 4 ಸರಿ ಆಗ್ತದೆ, ಅದು ಜಾಸ್ತಿ ಹಾಕಲಿಕ್ಕೆ ಆಗೋದಿಲ್ಲ. ಅಂದರೆ ಮೀಡಿಯಮ್ ಸೈಜ್ ಬೇಳೆ ಹೋಳಿಗೆ ನೋಡಿ, ಸಣ್ಣದು ಅಲ್ಲ ದೊಡ್ಡದು ಅಲ್ಲ, 4 ಹಾಕಲಿಕ್ಕೆ ಚೆನ್ನಾಗಿ ಬರ್ತದೆ ನೋಡಿ.
ಗೊತ್ತಾಯ್ತಲ್ಲ ಈಗ ನಿಮಗೆ ನಾನು ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಬೆಳ್ಳುಳ್ಳಿ ಹಾಕಿ ತೋರಿಸ್ತೀನಿ ಗೊತ್ತಾಗಲಿ ಅಂತ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಹೀಗೆ ಮುಚ್ಚಳ ಮುಚ್ಚಿ ಬಿಡೋದು. ಮುಚ್ಚಳ ಮುಚ್ಚಿಬಿಟ್ಟು ಇನ್ನು ಬೇಯುವಾಗ ಅದನ್ನು ಕವಚಿ ಹಾಕಿ ಅದನ್ನು ತೆಗೆದು ಒಂದು ನಿಮಗೆ ತೋರಿಸ್ತೇನೆ ನೋಡಿ ವೀಕ್ಷಕರೇ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಮೇಲಿನ ಬದಿ ಚೆನ್ನಾಗಿ ಬೆಂದು ಬಂದಿದೆ. ಈಗ ಇನ್ನು ಇದನ್ನು ಹೀಗೆ ಕವಚಿ ಹಾಕಬೇಕು ನೋಡಿ. ಅದು ಒಂದು ಬದಿ ಎಷ್ಟು ಬೆಂತಲ್ಲ, ಇನ್ನೊಂದು ಬದಿಯನ್ನು ಈ ಥರ ಕವಚಿ ಹಾಕಬೇಕು ನೋಡಿ. ಎಷ್ಟು ಅರಿಶಿನ ಕೆಂಪಗಾಗಿ ಬಂದಿದೆ ನೋಡಿ. ಎಲ್ಲೋ ಅರಿಶಿನ ಆಗಿ ಎಲ್ಲೋ ಮತ್ತು ಕೆಂಪು ಕಲರಲ್ಲಿ ಕಾಣ್ತದೆ ನೋಡಿ. ಈ ಥರ ಕವಚಿ ಹಾಕಬೇಕು ನೋಡಿ. ಒಂದು ಬದಿ ಆಗಲೇ ಬೆಂದು ಬಿಟ್ಟಿದೆ. ಇದು ನೋಡಿ, ಈ ತವಕ್ಕೆ ಅಂಟಿಕೊಂಡಿರೋ ಬದಿ ಇದಾಗಲೇ ಬೆಂದಾಗಿದೆ, ಚೆನ್ನಾಗಿ ಬೆಂದಿದೆ, ರೋಸ್ಟ್ ಆಗಿದೆ ಸ್ವಲ್ಪ ನೋಡಿ. ಈಗ ಮತ್ತೊಂದು ಬದಿಯನ್ನು ಕವಚಿ ಹಾಕಿ ನಾ ಬದಿಯನ್ನು ಈ ಥರ ಬರಬೇಕು ನೋಡಿ. ಹೀಗೆ ಬರಬೇಕು. ಎಲ್ಲೋ ಕೆಂಪಾಗಿ ಬಂದು ಅಷ್ಟು ರೋಸ್ಟ್ ಆದರೆ ನಾಳೆ ಸಾಯಂಕಾಲ ತನಕ ತಿನ್ಬೋದು, ಏನೇ ಆಗೋದಿಲ್ಲ. ನೋಡಿ ನಾನು ತೆಗೆದು ತರಿಸ್ತೇನೆ ಬೇಕಾದ್ರೆ ನಿಮಗೆ ನೋಡಿ. ನೋಡಿ 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 ಈ ಥರ ತಗೊಂಡ್ರೆ ಆಯಿತು ನೋಡಿ. ಗೊತ್ತಾಯ್ತಲ್ಲ ಈಗ ನೀವು ಬೇಯಿಸುವ ಕ್ರಮ ಹೇಗೆ ಅಂತ ಗೊತ್ತಾಯ್ತಲ್ಲ ನೋಡಿ. ಇಷ್ಟೆಲ್ಲ ಬೇಯಿಸಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ರುಚಿ ಇದೆ ನೋಡಿ. ಇದು ಅಂದರೆ ಹಲಸಿನ ಬೀಜದ ಬೇಳೆ ಹೋಳಿಗೆ ಅಂತ ನಾನು ಹೇಳೋದು. ಬೇಳೆ ಹೋಳಿಗೆ ಅಂದರೆ ನಾವು ಕಡಲೆ ಹಿಟ್ಟಿಂದ ಮಾಡ್ತೀವಿ, ಆಮೇಲೆ ಒಬ್ಬಟ್ಟು ಅಂತ ತೊಗರಿ ಬೇಳೆದು ಮಾಡ್ತಾರೆ, ಅದಲ್ಲ. ಹಲಸಿನ ಬೀಜದ ಬೇಳೆ ಹೋಳಿಗೆ ನೋಡಿ. ಈ ಥರ ಈಸಿಯಾಗಿ ಮಾಡೋದು, ಸುಲಭ ವಿಧಾನ, ತಿನ್ನಲಿಕ್ಕೆ ತುಂಬ ರುಚಿಕರವಾದದ್ದು, ತುಂಬ ಟೇಸ್ಟ್ ರುಚಿಕರ. ಅಷ್ಟು ಒಮ್ಮೆ ತಿಂದವರು ಮತ್ತೊಮ್ಮೆ ಬಿಡಲಿಕ್ಕಿಲ್ಲ, ಎಷ್ಟು ಕಷ್ಟ ಆದರೂ ಮಾಡ್ತಾರೆ ನೋಡಿ. ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನಮಗೆಲ್ಲ ತುಂಬ ಇಷ್ಟ, ನಿಮಗೂ ತುಂಬ ಇಷ್ಟ ಆಗ್ಬೋದು. ನೀವು ಸಹ ಮಾಡಿ ನೋಡಿ ವೀಕ್ಷಕರೇ. ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತಿಳಿಸಿ. ಇದುವರೆಗೆ ವೀಕ್ಷಿಸಿದ ನಿಮಗೆಲ್ಲರಿಗೂ ಪುನರಪ್ಪಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ನಮಸ್ತೆ.